ಸುದ್ದಿ 7 ಡಿಜಿಟಲ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಮುಂಚೆ ಉಚಿತ ಅಂತ ಘೋಷಣೆ ಕೂಗಿತ್ತು. ಇವತ್ತು ಮೊದಲನೇ ಉಚಿತ ಶಕ್ತಿ ಯೋಜನೆಯನ್ನು ಚಾಲನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಕರ್ನಾಟಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ ಅಂತ ಬನ್ನಿ ಕೇಳೋಣ. ಜ್ಯೋತಿ ಮಹಾಲಕ್ಷ್ಮಿಯಲ್ಲಿ ಜ್ಞಾನವನ್ನ, ಇಚ್ಛೆಯನ್ನ, ಕ್ರಿಯಾಶಕ್ತಿಯನ್ನ ಪ್ರಚೋದಿಸುವಂತಹ ಶಕ್ತಿ ಸಂಚಯನದ ಶಕ್ತಿಯ ಒಂದು ಸಂಚಯನದ ಕಾರ್ಯಕ್ರಮ ಇದಾಗಿದೆ. ಜ್ಯೋತಿ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಈಗ ಮಹತ್ತರ ಚಾಲನೆ, ವಿದ್ಯುತ್ ಚಾಲನೆ ಸಿಗಲಿದೆ. ಅಸತ್ಯದಿಂದ ಸತ್ಯ ಜ್ಯೋತಿಯರಿಗೆ, ತಾಮಸದಿಂದ ಸಾತ್ವಿಕ ಪ್ರವೃತ್ತಿಯರಿಗೆ, ಮೃತ್ಯುವಿಂದ ಅಮೃತತ್ವದೆಡೆಗೆ, ದೇಹದಿಂದ ದೇವಾಯತನದ ಎಡೆಗೆ ಕರೆದೊಯ್ಯುವಂತಹ ಜ್ಯೋತಿ ಮಹಾಲಕ್ಷ್ಮಿಯ ಜ್ಞಾನದ ಬೆಳಕು ನಮ್ಮೆಲ್ಲರನ್ನ ಆವರಿಸಲಿ. ನಾವು ಬಯಸುವಂತಹ ಶಕ್ತಿ ಯೋಜನೆಗೆ ಶಕ್ತಿ ತುಂಬಲಿ, ಎಲ್ಲರಿಗೂ ಒಳಿತಾಗಲಿ, ಸನ್ಮಂಗಳ ಉಂಟಾಗಲಿ. 5 ಮಹತ್ತರ ಯೋಜನೆಗಳಲ್ಲಿ ಸ್ತ್ರೀ ಪ್ರಾಧಾನ್ಯವಾದಂತಹ ನಾರಿ ಸಶಕ್ತೀಕರಣದ ಪ್ರಾಧಾನ್ಯತೆ ತೋರುವ ಜ್ಯೋತಿ ಮಹಾಲಕ್ಷ್ಮಿಯ ಸ್ವರೂಪದ ಜ್ಯೋತಿ ನಮ್ಮೆಲ್ಲರನ್ನ ಆವರಿಸಿ ಒಳಿತೇ ಉಂಟಾಗಲಿ ಎಂದು ನಾವು ಕೂಡ ಕುಡಿತಲ್ಲಿ ಎಲ್ಲರೂ ಆಸೀನರಾಗಿ ಜ್ಯೋತಿ ಪ್ರಜ್ವಲನೆಯಿಂದ ಕಾರ್ಯಕ್ರಮಕ್ಕೆ ಶುಭಾರಂಭ, ಒಂದು ವಿಶಿಷ್ಟ ಕಡೆ ಮೆರುಗು ಬಂದಂತಾಗಿದೆ. ಈಗ ಶಕ್ತಿ ಯೋಜನೆಗೆ ಶಕ್ತಿ ತುಂಬುವಂತ ಲಾಂಛನದ ಅಧಿಕೃತ ಚಾಲನೆಯನ್ನ ನೀಡುವಂತಹ ಸುಸಮಯ. ಶಕ್ತಿ ಯೋಜನೆಯ ಲೋಗೋ ಬಿಡುಗಡೆಯನ್ನ ಮಾಡಬೇಕು, ಅಧಿಕೃತ ವಿದ್ಯುತ್ ಚಾಲನೆಯನ್ನ ನೀಡಬೇಕು. ಈ ಲಾಂಛನ ಏನು, ಇದರ ಗುರುತಿನ ವಿಶೇಷತೆ ಏನು, ಇವೆಲ್ಲವನ್ನ ತಿಳಿಸಲಿದ್ದೇವೆ. ವೇದಿಕೆಯನ್ನ ಅಲಂಕರಿಸಿರುವಂತಹ ಗಣ್ಯಮಾನ್ಯರು ಎಲ್ಲರೂ ಎದ್ದು ನಿಂತು ಕರ್ನಾಟಕ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ, ಮಾನ್ಯ ಉಪಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು, ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಮಹನೀಯರು ಶಕ್ತಿ ಯೋಜನೆ ಮೊದಲನೆಯ ಉಚಿತ ಯೋಜನೆಯ ಅಧಿಕೃತ ಲಾಂಛನವನ್ನ ಈಗ ಬಿಡುಗಡೆ ಮಾಡಲಿದ್ದಾರೆ. ಜೋರಾದ ಚಪ್ಪಾಳೆ, ಬೆಂಬಲ, ಶಕ್ತಿಗೆ ಮತ್ತಷ್ಟು ಶಕ್ತಿ. ಶಕ್ತಿ ಯೋಜನೆಯ ಈ ಕಾರ್ಯಕ್ರಮ ರಾಜ್ಯದ ಸಾರಿಗೆ ಕಾರ್ಯಕ್ರಮದಲ್ಲಿ 3 ವಿಶೇಷತೆಗಳನ್ನ ನೋಡ್ತೀರಾ. ಬಣ್ಣಗಳ ಅನಾವರಣವನ್ನು ನೋಡ್ತೀರಾ. ಬಣ್ಣಗಳಿಗೆ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಪ್ರಾಧಾನ್ಯತೆ ಇದೆ. ಗೌರವ ದ್ಯೋತಕವಾಗಿ ನೇರಳೆ ಬಣ್ಣವನ್ನ, ಶಾಂತಿ ದ್ಯೋತಕವಾಗಿ ಬಿಳಿ ಬಣ್ಣ
ಬಣ್ಣವನ್ನ, ಶ್ವೇತ ವರ್ಣವನ್ನ, ಹಸಿರು ಬಣ್ಣ ಇವೆಲ್ಲವೂ ಕೂಡ ಪ್ರಾಸ್ಪರಿಟಿ ಅಂದ್ರೆ ಸಮೃದ್ಧಿ, ಸಂಪನ್ಮೂಲ ಇವೆಲ್ಲವುಗಳ ಸಂಕೇತ. ಅದರಲ್ಲಿರುವಂತಹ ಶಕ್ತಿ ಅಧಿಕೃತ ಲಾಂಛನದ ಒಂದು ವಿಶೇಷತೆ. ಈಗ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಮಾದರಿ ಬಿಡುಗಡೆಯನ್ನ ಮಾಡಲಾಗ್ತದೆ. ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ಗಣ್ಯರ ಸಮಕ್ಷಮದಲ್ಲಿ ಶಕ್ತಿ ಯೋಜನೆ ಅಕ್ಕಿ ಟು ವುಮೆನ್ ಎಂಪವರ್ಮೆಂಟ್, ನಾರಿ ಶಕ್ತಿ ಸಶಕ್ತೀಕರಣವನ್ನ ಅದಕ್ಕೆ ದ್ಯೋತಕವಾಗಿ ನಿಂತಿರುವಂತಹ ಸ್ಮಾರ್ಟ್ ಕಾರ್ಡ್ ನ ಮಾದರಿಯನ್ನ ಬಿಡುಗಡೆ ಮಾಡಲಿದ್ದಾರೆ. ನಮಗೆ ಸಿಗುವಂತಹ ಸ್ಮಾರ್ಟ್ ಕಾರ್ಡ್ ಯಾವ ವಿಧಾನವಾಗಿ ಇರುತ್ತೆ ಅನ್ನೋದನ್ನ ಇದರಲ್ಲಿ ನೀವು ನೋಡಬಹುದು. ಸಾಂಕೇತಿಕವಾಗಿ ಇದನ್ನ ವಿತರಣೆ ಮಾಡಲಾಗುತ್ತೆ. ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಸ್ಟಿಕರ್ ಕೂಡ ಬಿಡುಗಡೆ ಮಾಡ್ತೀವಿ. ಶಕ್ತಿ ಯೋಜನೆಯ ಸ್ಟಿಕರ್ ಗುಲಾಬಿ ಬಣ್ಣದ್ದಾಗಿರುತ್ತೆ. ಸ್ಟಿಕರ್ ನ ಬಿಡುಗಡೆ ಕೂಡ ಇನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಸ್ಮಾರ್ಟ್ ಕಾರ್ಡ್ ನ ಮಾದರಿಯನ್ನ ನೀವು ನೋಡಿದ್ದೀರಾ. ನೀವು ಡೊಮಿಸೈಲ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ರಾಜ್ಯದ ನಿವಾಸಿ ಅಂತ ತೋರಿಸುವಂತ ಒಂದು ಮಾಹಿತಿಯನ್ನ ನೀಡಿದ್ರೆ ಸಾಕು. ಸ್ಮಾರ್ಟ್ ಕಾರ್ಡ್ ನ ಮಾದರಿ ಸ್ಟಿಕರ್ ನ ಬಿಡುಗಡೆ ಮಾಡಲಿದ್ದೇವೆ. ಉಚಿತ ಪ್ರಯಾಣದ 5 ಜನ ಮಹಿಳೆಯರು ಶ್ರೀಮತಿ ಸುಮಿತ್ರಾ, ಶ್ರೀಮತಿ ರಾಧಾ, ಶ್ರೀಮತಿ ಪ್ರೇಮ, ಶ್ರೀಮತಿ ಕಲಾವತಿ, ಶ್ರೀಮತಿ ಪವಿತ್ರ ಗುಲಾಬಿ ಬಣ್ಣದ ಶಕ್ತಿ ಯೋಜನೆಯ ಸ್ಟಿಕರ್ ನ ಬಿಡುಗಡೆ ಆಗಲಿದೆ. ಇದರ ಮೊದಲ ಫಲಾನುಭವಿಗಳಾಗಿ ಶ್ರೀಮತಿ ಸುಮಿತ್ರಾ, ಶ್ರೀಮತಿ ರಾಧಾ, ಶ್ರೀಮತಿ ಪ್ರೇಮ, ಶ್ರೀಮತಿ ಕಲಾವತಿ ಹಾಗೂ ಶ್ರೀಮತಿ ಪವಿತ್ರರವರಿಗೆ ಮೊದಲ 5 ಫಲಾನುಭವಿಗಳಿಗೆ ಶಕ್ತಿ ಯೋಜನೆಯ ಸ್ಟಿಕರ್ ನ ಸ್ಮಾರ್ಟ್ ಕಾರ್ಡ್ ನ ಮಾದರಿಯನ್ನ ಇಲ್ಲಿ ನೀಡಲಾಗ್ತಾ ಇದೆ. ಈ ವಿತರಣೆಯನ್ನ ಸಾಂಕೇತಿಕವಾಗಿ ಸಂಚಾರಿ ಸಂಸ್ಥೆ ಅಂದ್ರೆ ಮೇಘದೂತ ಅಂದ್ರೆ ಎಕ್ಸ್ಪ್ರೆಸ್ ಗಾಡಿಗಳು, ನಗರ ಸಾರಿಗೆ, ಸಾಮಾನ್ಯ ಸಾರಿಗೆ, ಈ ಎಲ್ಲಾ ಸಾರಿಗೆಗಳಲ್ಲಿ ನಾವು ಇದನ್ನ ಬಳಸಬಹುದು. ಇದು ನಾರಿ ಸಶಕ್ತೀಕರಣಕ್ಕೆ ಇಡುವಂತಹ ದಿಟ್ಟ ಹೆಜ್ಜೆ, ಮೊದಲ ಮೈಲಿಗಲ್ಲು. ವಿಶೇಷ ಮನ್ನಣೆ ಇದರಿಂದ ನಮ್ಮೆಲ್ಲರಿಗೂ ಸಿಕ್ಕಿದೆ. ನಮ್ಮೆಲ್ಲರನ್ನ ಉದ್ದೇಶಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವರು ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಈ ವಿಶೇಷ ಚಾಲನೆಗೆ, ಇದರ ಮಹತ್ವಗಳಿಗೆ ಶುಭ ನುಡಿಯನ್ನ. ಅದಕ್ಕೆ ನಾನು ಹೇಳಿದ್ದು, ನುಡಿದಂತೆ ನಡೆಯುವ ಪಕ್ಷ, ನುಡಿದಂತ ನಡೆಯುವ ಸರ್ಕಾರ ಅಂತ. ಆಮೇಲೆ 2018ರಲ್ಲಿ ನಾವು ಚುನಾವಣೆಗೆ ನಿಂತ್ವಿ, ಸೋತ್ವಿ, ಅದು ಬೇರೆ ಪ್ರಶ್ನೆ. ಆದರೆ ಆ ಸಂದರ್ಭದಲ್ಲಿ BJP ಪಕ್ಷ ಇವತ್ತು ಹಲವಾರು ವಿಚಾರಗಳಲ್ಲಿ ಟೀಕೆ ಮಾಡ್ತಾರೆ. ಅವರು 600 ಆಶ್ವಾಸನೆ ಕೊಟ್ಟರು, 19ರಲ್ಲಿ ಅಧಿಕಾರಕ್ಕೆ ಬಂದರು, 4 ವರ್ಷ ಅಧಿಕಾರ ಮಾಡಿದ್ರು. 4 ವರ್ಷದಲ್ಲಿ 600 ಆಶ್ವಾಸನೆಗಳಲ್ಲಿ ಅವ್ರು ಈಡೇರಿಸಿದ್ದು ಕೇವಲ 60, ಅಂದರೆ 10% ಆಶ್ವಾಸನೆಗಳನ್ನು ಅವರು ಈಡೇರಿಸಿದರು. ಎಲ್ಲ ರಾಜ್ಯದ ಹಿರಿಯ ಅಧಿಕಾರಿಗಳೇ, ವೇದಿಕೆಯಲ್ಲಿ ಕೂತಿರುವಂತ ಎಲ್ಲ ನನ್ನ ಶಾಸಕ ಮಿತ್ರರೇ, ಎಲ್ಲರ ಹೆಸರನ್ನು ತೆಗೆದುಕೊಳ್ಳೋದು ಆಗದಿನ ಕ್ಷಮಿಸಬೇಕು. ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ನಮ್ಮೆಲ್ಲ ಜಿಲ್ಲಾ ಮಂತ್ರಿಗಳಿಗೆ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಹೋಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಪಕ್ಷ ಹಾಗೂ ಸರ್ಕಾರ ಎರಡೂ ಸೇರಿ ಅವರಿಗೆ ಮನವಿಯನ್ನು ಮಾಡಿದೆ. ಆ ಪ್ರಕಾರ ಎಲ್ಲ ಬಸ್ ಸ್ಟ್ಯಾಂಡ್ಗಳಿಗೂ ಹೋಗಿ ಈ ಕಾರ್ಯಕ್ರಮವನ್ನ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಜನರ ಸೇವೆ, ಜನಾರ್ದನ ಸೇವೆ. ಹನುಮಂತಯ್ಯನವರು ಈ ಕಟ್ಟಡವನ್ನು ಕಟ್ಟಿದಾಗ ಏನ್ ಬರೆದಿದ್ದಾರೆ ಅಂತೇಳಿ ತಾವೆಲ್ಲ ನೋಡ್ಬೋದು.
ಜನರ ಕೆಲಸ ದೇವರ ಕೆಲಸ ಅಂತ ಹೇಳಿ ಬರೆಸಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆ ನಮ್ಮ ಮೇಲೆ ಒಂದು ನಂಬಿಕೆಯನ್ನಿಟ್ಟು ಈ ದೇಶಕ್ಕೆ ಒಂದು ಇತಿಹಾಸ ತಂದುಕೊಂಡಂತ ಒಂದು ಪಕ್ಷ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂತ ಪಕ್ಷ, ಈ ದೇಶಕ್ಕೆ ಬದಲಾವಣೆ ತಂದುಕೊಂಡಂತ ಪಕ್ಷ. ಕೇಂದ್ರದ ಯಾವುದೇ ಸರ್ಕಾರ ಬಲಿಷ್ಠವಾದಂತಹ ಸರ್ಕಾರ ಇದ್ರೂ ಕೂಡ ಅಲ್ಲಿ ಬಲಿಷ್ಠ ಇಲ್ಲಿ ಬಲಿಷ್ಠ ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಕೂಡ ನಮ್ಮ ಮೇಲೆ, ನಮ್ಮ ಆಡಳಿತದ ಮೇಲೆ, ನಮ್ಮ ನಡತೆ ಮೇಲೆ, ನಮ್ಮ ನುಡಿ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಸವಣ್ಣವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಿಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು, ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮನ ದೇವ ಅಂತ ಹೇಳಿ ನಾವು ಬಸವಣ್ಣನ ನಾಡಿನಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಅವರು ಮೊದಲನೇ ಬಾರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ ಇದೇ ಕಟ್ಟಿರುವ ಕ್ರೀಡಾಂಗಣದಲ್ಲಿ ಬಸವಣ್ಣನ ಜನ್ಮದಿನ ಈ ಜವಾಬ್ದಾರಿಯನ್ನ 2013ರಲ್ಲಿ ತೆಗೆದುಕೊಂಡದ್ದು ತಮಗೆಲ್ಲ ನೆನಪಿರಬೇಕು ಅಂತ ಕಾಣ್ತದೆ. ರಾಮಲಿಂಗಾರೆಡ್ಡಿ ಅವರು ಹೇಳಿದಂಗೆ ಕಳೆದ ಚುನಾವಣೆಯ ಪ್ರಣಾಳಿಕೆಗಳಲ್ಲಿ ಬಹುತೇಕ 90% ಕೊಟ್ಟು ಮಾತನ್ನ ಉಳಿಸಿಕೊಂಡು ನಮ್ಮ ಕಾರ್ಯವನ್ನ ನಿರ್ವಹಿಸಿದ್ದು. ಇವತ್ತು ಅದನ್ನೇ ಇವತ್ತು ನಡ್ಕೊಂಡು ಇವತ್ತು ಬರ್ತಾ ಇದ್ದೇವೆ. 5 ಗ್ಯಾರಂಟಿಗಳನ್ನ ರಾಜ್ಯದ ಜನತೆಗೆ ಘೋಷಣೆ ಮಾಡಿದ್ದು. ಕೊನೆ ಗ್ಯಾರಂಟಿ ಈ ಶಕ್ತಿ ಯೋಜನೆ. ಯಾರು ಈ ಶಕ್ತಿ? ಹೆಣ್ಣು ಕುಟುಂಬದ ಕಣ್ಣು. ನಮ್ಮ ಭೂಮಿಗೆ ಭೂಮಿ ತಾಯಿ ಅಂತ ಕರಿತೀವಿ. ಯಾವ್ದಾದ್ರು ಊರಿಗೆ ಹೋದ್ರೆ ಗ್ರಾಮ ದೇವತೆ ಯಾವುದು ಅಂತ ಕೇಳ್ತೀವಿ. ನನಗೆ ಇನ್ವಿಟೇಷನ್ ಕೊಟ್ರೆ ಇಲ್ಲೇ ಇನ್ವಿಟೇಷನ್ ಬರೀ DK ಶಿವಕುಮಾರ್ ಅಂತ ಇನ್ವಿಟೇಷನ್ ಕೊಡುವುದಿಲ್ಲ, ಶ್ರೀಮತಿ ಮತ್ತು ಶ್ರೀ DK ಶಿವಕುಮಾರ್ ಅಂತ ಕೊಡ್ತಾರೆ. ಅಂದ್ರೆ ಫಸ್ಟ್ ಹೆಣ್ಣು ಆಮೇಲೆ ಗಂಡು ಅಂತ. ವೆಂಕಟೇಶ್ವರನ್ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತಾರೆ. ಪರಮೇಶ್ವರನ್ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರೀತಾರೆ. ನಾವೆಲ್ಲ ಗಣೇಶನ ಹಬ್ಬ ಮಾಡ್ತೀವಿ. ಗಣೇಶನ್ ಮದುವೆ ಆಗ್ಲಿಲ್ಲ, ಆದ್ರೆ ಹಬ್ಬ ಮಾಡೋಕ್ಕಿಂತ ಮುಂಚಿತಕ್ಕೆ ಮೊದಲು ಗೌರಿ ಹಬ್ಬ ಮಾಡಿ ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ. ಇದು ಈ ಭಾರತದ ದೇಶದ ಒಂದು ಸಂಸ್ಕೃತಿ. ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಈಗ ನಾನು ಉಜ್ಜಯಿನಿಂದ ಬಂದಿದ್ದೇನೆ. ಬೆಳಗ್ಗೆ 3 ಗಂಟೆಗೆ ಎದ್ದು ಉಜ್ಜಯಿನ ಮಹಾಕಾಳ ದೇವಸ್ಥಾನದಲ್ಲಿ ಬಸಪಾರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಖ್ಯಮಂತ್ರಿ ಹೇಳಿದ್ರು, ಏನೇ ನೀನೇ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ನೀನೇ ಬರ್ದೇ ಹೋದೇನೆ ಅಂತ. ಅದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಒಂದು ಅರ್ಧ ಗಂಟೆ ಲೇಟ್ ಮಾಡೋಣ, ಸೂರ್ಯ ನತ್ತಿ ಮೇಲಿರಲಿ, ಆಗ ಈ ಕಾರ್ಯಕ್ರಮನ ಮಾಡೋಣ ಅಂತೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಒಂದು ಅರ್ಧ ಗಂಟೆ ಲೇಟಾಗಿ ಬಂದ್ರು. ನಾನು ಟೈಮಲ್ಲಿ ಬಂದು ಈ ಜ್ಯೋತಿನ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪತ್ತಂ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತು. ನಮ್ಮೆಲ್ಲರೂ ಕೂಡ ಮಂಗಳವಾಗ್ಲಿ, ಶುಭವಾಗ್ಲಿ, ಐಶ್ವರ್ಯತಾಗ್ಲಿ, ಕಷ್ಟದಿಂದ ದುಃಖವನ್ನ ಎಲ್ಲ ಕೂಡ ಹೋಗ್ಲಿ ಅಂತ ಹೇಳಿ ಮುಖ್ಯಮಂತ್ರಿಗಳು ನಾವು ಎಲ್ಲ ಸೇರಿ ಚೀಫ್ ಸೆಕ್ರೆಟರಿ ಆದಿಯಾಗಿ ಈ ರಾಜ್ಯದ ಜನತೆಯ ಮನೆಗಳು ಬೆಳಕಲಿ ಅಂತ ಹೇಳಿ ಇವತ್ತು ಈ ಜ್ಯೋತಿನ ವಿಧಾನಸೌಧದ ಮುಂದೆ ನಾವೆಲ್ಲ ಸೇರಿ ಹಚ್ಚಿದ್ದೇವೆ. ಶಾಸಕಾಂಗ ನ್ಯಾಯಾಂಗ ನೋಡ್ತಾ ಇದೆ, ನ್ಯಾಯಾಂಗ ಕಾರ್ಯಾಂಗ ನೋಡ್ತಾ ಇದೆ. ಈ ರಾಜ್ಯದಲ್ಲಿ ಅಂದ್ರೆ ಪರಿಶುದ್ಧವಾದಂತಹ ಆಡಳಿತವನ್ನು ಕೊಡಬೇಕು ಅಂತ. ನನ್ನ ಸ್ನೇಹಿತರು, ಬಿಜೆಪಿ ಸ್ನೇಹಿತರು, ಜನತಾದಳ ಸ್ನೇಹಿತರು ಟೀಕೆಗಳ ಸುರಿಮಳೆಗಳನ್ನ ಮಾಡಿದ್ರು. ನಾವು ಯಾರು ಉತ್ತರ ಕೊಡಕ್ಕೆ ನಮ್ಗೆ ಸಾಮರ್ಥ್ಯ ಇಲ್ಲ.
ಉತ್ತರ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿಯುತ್ತವೆ. ಆ ಕೆಲಸ ಮಾಡಿ ನಾವು ತೋರಿಸ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಕರ್ನಾಟಕ ರಾಜ್ಯದ ಮಹಾಜನತೆ, ನೀವು ನನಗೆ ನಮ್ಮ ಮೇಲೆ ಏನು ಒಂದು ವಿಶ್ವಾಸವನ್ನು ಇಟ್ರಿ, ಅದು ನಿಮ್ಮ ಋಣ ಯಾವ ರೀತಿ ತೀರಿಸಬೇಕು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಯಾವುದೇ ದೇಶದಲ್ಲಿ ಒಂದು ಸಮಾಜದಲ್ಲಿ ಅವರ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಆ ದೇಶವನ್ನ ಸಮಾಜವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಆ ಹೆಣ್ಣಿನ ಮಕ್ಕಳ ಪರಿಸ್ಥಿತಿ, ಅವರ ಚಿಂತನೆ, ಅವರ ಆಚಾರ ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು ಸಮಾಜದ ಒಂದು ಸಮುದಾಯ ಅಭಿವೃದ್ಧಿನ ಅಳೆಬೇಕಾದ್ರೆ ಮೊದಲು ಆ ಸಮಾಜದ ಆ ಮಹಿಳೆಯರನ್ನ ಅಭಿವೃದ್ಧಿ ಮಾಡಲೇಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಈಗ ನಾನು ನಿಮ್ಗೆ ಹೆಚ್ಚಿಗೆ ಈ ಸಂದರ್ಭದಲ್ಲಿ ವ್ಯಾಖ್ಯಾನ ಮಾಡಿ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ನಮ್ಮ ರಾಮಲಿಂಗಾರೆಡ್ಡಿ ಅವರು ನೇತೃತ್ವದಲ್ಲಿ ಈ ಇಲಾಖೆ ಬಹಳ ದೊಡ್ಡ ಅನುಭವ ಹೊಂದಿದ್ದಾರೆ. ನಿಮ್ಗೆ ಸ್ಮಾರ್ಟ್ ಕಾರ್ಡು, ಸ್ಟಿಕ್ಕರು ಇವೆಲ್ಲ ಕೂಡ ಕೊಟ್ಟಿದ್ದಾರೆ. ಏಂತಕ್ಕೆ ಬೇಕು ಅಂತ ನಿಮ್ಗೆಲ್ಲ ಚರ್ಚೆ ಆಗ್ಬೋದು. ಕೆಲವರೆಲ್ಲ ನಮ್ಮ ಸ್ನೇಹಿತರು ಯಾರು ಬೇಕು ಗೊತ್ತಿರ್ಬೋದು, ಇಳಿಬೇಕಲ್ಲ ಸ್ಮಾರ್ಟ್ ಕಾರ್ಡ್ ಎದ್ದು ಬೇಕು ಅಂತ ಅಂದ್ರೆ ಲೆಕ್ಕ ಇಡಬೇಕಲ್ಲ. KSRTC, BMTC ಸಂಸ್ಥೆಗಳು ಪಾಪ ಅವರ ಬದುಕಿನಲ್ಲಿ ಅವರಿದ್ದಾರೆ. ಅದು ಅವ್ರಿಗೆ ಆದಂತ ಶಕ್ತಿ ಸರ್ಕಾರದ ಅಡಿಯಲ್ಲಿದ್ರು ಕೂಡ ಅವರ ಆರ್ಥಿಕ ಬದ್ಧತೆ ಸರಿಯಾಗಿರ್ಬೇಕು. ಅವರಿಗೆ ಸರ್ಕಾರ ಅವ್ರಿಗೆ ಹಣ ಕೊಡಬೇಕು. ಸರ್ಕಾರ ಹಣ ಕೊಡಲಿಲ್ಲ ಅಂದ್ರೆ ಆ ಸಂಸ್ಥೆಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಲೆಕ್ಕ ಇರಬೇಕು. ನಾನು ಇಲ್ಲಿಂದ ಮಂಗಳೂರು ಗತ್ಕೋತೀನಿ, ಇಲ್ಲಿಂದ ರಾಯಚೂರು ಗತ್ಕೋತೀನಿ, ನಾನೆಲ್ಲೋ ಇಲ್ಲ ಅಂದ್ರೆ ತುಮಕೂರು ಗತ್ಕೋತೀನಿ. ಎಲ್ಲಿಂದ ಹತ್ತಿಳಿದು ಎಲ್ಲಿ ಇಳಿದೆ ಅಂತ ಲೆಕ್ಕಾಚಾರ ಬೇಕಲ್ಲ. ನಾನಲ್ಲ, ಹೆಣ್ಮಕ್ಳು. ಹಂಗಂತ ನೀವು ಹತ್ತಕ್ಕೆ ಹೋಗ್ಬಿಡಿ. ಹೆಣ್ಮಕ್ಳು ಅದು ಲೆಕ್ಕ ಇರ್ಬೇಕಲ್ಲ. ಸೊ ಎಲ್ಲಿಂದ ಎಲ್ಲಿಗೆ ಹತ್ತಾರೆ ಅಂತೇಳಿ ಅದು ಲೆಕ್ಕಾಚಾರ ಹಾಕಿ ಕೊನೆಗೆ ಸರ್ಕಾರಕ್ಕೆ ಅವ್ರು ಬರೀತಾರೆ, ಸರ್ಕಾರ ಅದು ಕೊಡ್ತಾರೆ. ಇವತ್ತು ಮಾಧ್ಯಮ ನಾನು ನೋಡಿದೆ, ಪಾಪ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಫಂಕ್ಷನ್ಗೆ ಬಸ್ಗೆಲ್ಲ ಬೇಕಾದಷ್ಟು ಅವರ ಕಾರ್ಯಕ್ರಮ ಮಾಡಕ್ಕೆ ಬಿಜೆಪಿ ಕಾರ್ಯಕ್ರಮ ಮಾಡಿದ್ರು, ಸರ್ಕಾರದ ಕಾರ್ಯಕ್ರಮ ಮಾಡಿದ್ರು ಗೊತ್ತಿಲ್ಲ. ಅದಕ್ಕೆ ಬಸ್ಸಿನ ದುಡ್ಡೇ ಕಟ್ಟಿಲ್ಲ ಅಂತ ಈಗ ಮಾಧ್ಯಮದಲ್ಲಿ ಯಾವುದೋ ಒಂದು ಪೇಪರ್ ಅಲ್ಲಿ ಬಂದಿತ್ತು. ನಿಜನ ರಾಮಲಿಂಗಾರೆಡ್ಡಿ ಅವರೇ, ಯಾವ್ದೋ ಬಸ್ಗೆ ಯಾವ್ದೋ ಟ್ರಾವೆಲ್ ಮಾಡೋ ದುಡ್ಡು ಕಟ್ಟಿಲ್ಲ ಅಂತ ಏನೋ ಬಂದಿತ್ತು. ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಜುವಾನ್ ಅರ್ಷದ್ ಅವರ, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ DK ಶಿವಕುಮಾರ್ ಅವರ, ಹಿರಿಯರು, ಸಾರಿಗೆ ಸಚಿವರು ಆದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರ, ಇಂಧನ ಸಚಿವರಾದಂಥ ಶ್ರೀ KJ ಜಾರ್ಜ್ ಅವರ, ಪ್ರಾಥಮಿಕ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ಗೋವಿಂದರಾಜು ಅವರ, ಮಾಜಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಹರಿಪ್ರಸಾದ್ ಅವರ, ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ವಂದಿತಾ ಶರ್ಮಾ ಅವರ, ಶ್ರೀ ಶ್ರೀನಿವಾಸ ಮೂರ್ತಿ ಅವರ, ಎಲ್ಲ ಅಧಿಕಾರಿ ಸ್ನೇಹಿತರೆ,
ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ಅಧಿಕಾರಿಗಳೇ, ಎಲ್ಲ ಶಾಸಕ ಮಿತ್ರರೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಶಕ್ತಿ ಯೋಜನೆಯನ್ನ ನಾವೆಲ್ಲರೂ ಕೂಡ ಸೇರಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾನು ಬಹಳ ಸಂತೋಷದಿಂದ ಭಾಗಿಯಾಗ್ತಾ ಇದ್ದೇನೆ. ಕಾರಣ, ಶಕ್ತಿ ಯೋಜನೆ ಮಹಿಳೆಯರಿಗಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಮಹಿಳೆಯರು ಸಮಾಜದಲ್ಲಿ ಸುಮಾರು ಅರ್ಧದಷ್ಟಿದ್ದಾರೆ. ಅವರು ಶತಶತಮಾನಗಳಿಂದ ಅವಕಾಶಗಳಿಂದ ವಂಚಿತರಾಗಿ ಶೋಷಣೆಗೆ ಒಳಪಟ್ಟಿದ್ದಾರೆ. ಹಾಗಾಗಿ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಏನಿದೆ, ಸಾಮಾಜಿಕ ಆರ್ಥಿಕ ಅಸಮಾನತೆ, ಅವರು ಕೂಡ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರು, ಅವರು ಕೂಡ ಸಮಾಜದಲ್ಲಿ ಶತಮಾನಗಳಿಂದ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು, ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿರ್ತಕ್ಕಂಥ ಯಾವುದೇ ಸಮಾಜ ಅಭಿವೃದ್ಧಿಯ ಪಥದತ್ತ ಸಾಗಬೇಕಾದ್ರೆ ಎಲ್ಲ ಸಾರ್ವಜನಿಕ ಜೀವನದಲ್ಲಿ ಪುರುಷರಷ್ಟೇ ಮಹಿಳೆಯರು ಕೂಡ ಪಾಲ್ಗೊಂಡಾಗ ಮಾತ್ರ ಆ ದೇಶ ಅಭಿವೃದ್ಧಿಯಾಗುತ್ತೆ. ಇಲ್ಲದೆ ಹೋದರೆ ಯಾವ ದೇಶನೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಮುಂದುವರೆದ ದೇಶಗಳಲ್ಲಿ ಸಾರ್ವಜನಿಕ ಕ್ಷೇತ್ರಗಳಿರ್ಬೋದು, ಸರ್ಕಾರಿ ನೌಕರಿಗಳಿರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು, ಆ ಕ್ಷೇತ್ರದಲ್ಲಿ ನಿಮಗೆ 1972 ವಿಶ್ವ ಬ್ಯಾಂಕ್ನ ಅಂಕಿಅಂಶಗಳ ಪ್ರಕಾರ ಅಮೆರಿಕದಲ್ಲಿ 57 ಜನ ಮಹಿಳೆಯರು ಸಾರ್ವಜನಿಕ 57%. ಚೈನಾದಲ್ಲಿ 54% ಮಹಿಳೆಯರು ಪಾಲ್ಗೊಳ್ತಾ ಇದ್ದಾರೆ. ಆಸ್ಟ್ರೇಲಿಯಾದಲ್ಲಿ 65% ಪಾಲ್ಗೊಳ್ತಾ ಇದ್ದಾರೆ. ಇಂಡೋನೇಷಿಯಾದಲ್ಲಿ 53% ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಬಾಂಗ್ಲಾದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಉದಯವಾದಂತಹ ರಾಜ್ಯ 30% ಮಹಿಳೆಯರು ಸಾರ್ವಜನಿಕ ಆದರೆ ಭಾರತದಲ್ಲಿ ಕೇವಲ 24% ಮಾತ್ರ ಮಹಿಳೆಯರು ಸಾರ್ವಜನಿಕ ಕ್ಷೇತ್ರಗಳಲ್ಲಿ.
ಇದು 12-13ರಲ್ಲಿ 30% 2014 ನಂತರ 30ರಿಂದ 24ಕ್ಕೆ ಇಳಿದಿದೆ. ಇದನ್ನ ಮಹಿಳೆಯರು ಅರ್ಥ ಮಾಡ್ಕೋಬೇಕು. ಮಹಿಳೆಯರ ಬಗ್ಗೆ ಬಹಳ ಮೊಸಳೆ ಕಣ್ಣೀರು ಸುರಿಸ್ತಾರಲ್ಲ, ಅವ್ರ ಕಾಲದಲ್ಲಿ 30ರಿಂದ 24% ಇಂದ 24%. ಇವರು ಬಯಸದೇ ಅದು ಮನುವಾದಿಗಳು. ಯಾಕಂದ್ರೆ ಹೆಣ್ಮಕ್ಳು ಭಾಗ ದಾಟಬಾರದು ಅಂತಂದ್ರೆ ನಂಬಿಕೆ ಇಟ್ಬಿಡಿತಕ್ಕಂಥವ್ರು. ಯಾವ ದೇಶ ಮನೆಯಿಂದ ಹೊರಗಡೆ ಹೋಗಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ, ಸರಿ ಮೈಕ್ ಸರಿ ಇದೆಯಾ? ಆ ಕಡೆ ಕುರಿತ ಸ್ವಲ್ಪ ಕೇಳಿಸಲ್ಲ. ಯಾವ ದೇಶದಲ್ಲಿ ಹೆಚ್ಚು ಜನ ಮಹಿಳೆಯರು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ, ಆ ದೇಶ ಅಭಿವೃದ್ಧಿ ಆಗ್ತದೆ. ಆ ದೇಶದಲ್ಲಿ ಹೆಣ್ಮಕ್ಳಿಗೆ ಶಕ್ತಿ ತುಂಬಿದ್ದಾರೆ ಅಂತಕ್ಕಂಥ ಅರ್ಥ. ನಾವು ಕೂಡ ಈ ಶಕ್ತಿ ಯೋಜನೆ ಅಂತ ಹೆಸರಿಟ್ಟದ್ದು ಯಾಕಪ್ಪ ಅಂತಂದ್ರೆ, ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ತುಂಬಬೇಕು. ಹೆಣ್ಮಕ್ಳಿಗೆ ಶಕ್ತಿಯನ್ನು ತುಂಬಿದಾಗ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಅಸಮಾನತೆಯನ್ನ ಕ್ರಮೇಣ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಈಗ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಲ್ಲ, ಅವರಲ್ಲಿ ಹೆಚ್ಚು ಕಡಿಮೆ 4 ಗ್ಯಾರಂಟಿಗಳು ಮಹಿಳೆಯರಿಗೆ ಸಂಬಂಧಪಟ್ಟ. ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನೆ. ಇವು 4 ಯೋಜನೆಗಳು ಕೂಡ ಹೆಣ್ಮಕ್ಳಿಗೆ ಸೀಮಿತ, ಅವರಿಗೆ ಸಂಬಂಧಪಟ್ಟ. ಇದಕ್ಕೆ ಕೆಲವರು ಗೇಲಿ ಮಾಡ್ತಾರೆ, ಪೂರಕವಾದಂತ ಮಾತುಗಳನ್ನು ಆಡ್ತಾರೆ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಸಮಾಜದಲ್ಲಿರ್ತಕ್ಕಂಥ ಅಶಕ್ತ ಜನರನ್ನ ಮುಂದೆ ತರ್ತಕ್ಕಂಥದ್ದು ಮತ್ತು ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥದ್ದು ನಮ್ಮ ಉದ್ದೇಶವೇ ಹೊರತು ಯಾರು ಪೂರಕವಾದಂಥ ಮಾತುಗಳನ್ನ ಗೇಲಿ ಮಾತುಗಳನ್ನ ಆಡ್ತಾರೆ ಅವಕ್ಕೆಲ್ಲ ಸೊಪ್ಪಾಕಲ್ಲ. ಯಾರು ಗೇಲಿ ಮಾಡ್ತಾರೆ ಅವ್ರು ಅಲ್ಲೇ ಇರ್ತಾರೆ, ಅಷ್ಟೇ ಗೇಲಿ ಮಾಡ್ತಾನೆ ಇರ್ತಾರೆ. ಅವ್ರ ಮನಸ್ಸುಳ್ಳವರು ಮನುವಾದಿಗಳು. ಸುಮ್ಮನೆ ಗೇಲಿ ಮಾಡೋದು. ಗೃಹ ಜ್ಯೋತಿ ಬಳಕೆ ನಾವು ಕಾರ್ಯಕ್ರಮ ಜಾರಿಗೆ ಕೊಡ್ತಾ ಇದ್ದೀವಿ. ಜುಲೈ 1ನೇ ತಾರೀಕಿನಿಂದ ಜಾರಿಗೆ ಕೊಡ್ತಾ ಇದ್ದೀವಿ. ಜುಲೈ 1ನೇ ತಾರೀಕಿನಿಂದಲ್ಲ, ಜುಲೈ 1ನೇ ತಾರೀಕಿನಿಂದ ಜಾರಿಗೆ ಕೊಡ್ತಾ ಇದ್ದೀವಿ. 200 ಯೂನಿಟ್ ಹೇಳಿದ್ರು, ಎಲ್ರಿಗೂ 200 ಇಟ್ಕೊಡ್ಲಿ. ಅಲ್ಲಪ್ಪ, ಅವ್ರಿಗೇನಾದ್ರು ಸ್ವಲ್ಪ ಸರ್ಕಾರದ ಬಗ್ಗೆ ಜ್ಞಾನ ಇದೆಯಾ? ಸರ್ಕಾರ ನಡೆಸ್ತಕ್ಕಂಥ ಆಡ್ತಕ್ಕಂಥ ಮಾತುಗಳಾದ್ರು ಒಂದು ರೀತಿ ಎಡೆಬಿಡಂಗಿ ಮಾತುಗಳಾಡೋದು. ಎಡೆಬಿಡಂಗಿ ಮಾತುಗಳು. ನಾನು 1 ವರ್ಷದಿಂದ 70 ಯೂನಿಟ್ ಅಷ್ಟೇ ಮಾಡಿರೋದು. 1 ವರ್ಷ ಅವರೇ ತಗೊಂಡಿರೋದು.
ಒಂದು ವರ್ಷ 70 ಯೂನಿಟ್ ಬಳಸಿದ್ರೆ ಅವ್ರಿಗೂ 100-200 ಕೊಡಿ. ತರ್ಕ ಇದೆಯಲ್ಲ, ತರ್ಕರಹಿತವಾದಂತಹ ಆರ್ಗ್ಯುಮೆಂಟ್ ಇದು. ಆದ್ರೆ ಜನ ಇದರಿಂದ ದಾರಿ ತಪ್ಪಲ್ಲ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ವಿರೋಧ ಪಕ್ಷದವರು ಆಡ್ತಕ್ಕಂಥ ಈ ಮಾತುಗಳಿದಾವಲ್ಲ, ಇದಕ್ಕೆ ಜನ ತಲೆ ಕೆಡಿಸ್ಕೊಳ್ಳಿ. ಕೆಲವು ಮಾಧ್ಯಮಗಳು ಕೂಡ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ. ನಾನು 70% ಅವರೇ ಉಪಯೋಗಿಸ್ತಾ ಇದ್ದೇನೆ, 10% ತಗೊಳ್ಳಿದ್ದೀವಿ ಅಂತ ಹೇಳಿದ್ದೀವಿ. ಯಾರು 199 ಯೂನಿಟ್ ವಿದ್ಯುತ್ ಅನ್ನು ಬಳಸ್ತಾರೆ ಅವರಿಗೆ ಉಚಿತ. 200 ಯೂನಿಟ್ ಒಳಗಡೆ ಯಾರು ಬಳಸ್ತಾರೆ, ಒಬ್ಬ 190 ಬಳಸ್ಬೋದು, ಒಬ್ಬ 199 ಬಳಸ್ಬೋದು, ಒಬ್ಬ 170 ಬಳಸ್ಬೋದು, ಒಬ್ಬ 150 ಬಳಸ್ಬೋದು. ಅದೆಲ್ಲ ಉಚಿತ. ಇದಕ್ಕೆ ಅರ್ಥನೇ ಇಲ್ಲ, ತರ್ಕನೇ ಇಲ್ಲ. ಆಮೇಲೆ ಯಾಕೆ ಹೇಳಿದ್ರು? ನಾವು ಬಡವರ ಉದ್ದೇಶ, ನಮ್ಮ ಬಡವರ ಉದ್ದೇಶ ಈ ಸಮಾಜದಲ್ಲಿರ್ತಕ್ಕಂಥ ತಳ ಸಮುದಾಯ ಏನಿದ್ದಾರೆ, ಶಕ್ತಿ ಇರ್ತಕ್ಕಂಥ ಜನ, ಶಕ್ತಿ ಇಲ್ಲದ ಜನ ಇದ್ದಾರೆ, ಅಶಕ್ತರು ಯಾರಿದ್ದಾರೆ ಅವ್ರಿಗೆ ಶಕ್ತಿಯನ್ನು ಕೊಡಬೇಕು ಅನ್ನೋದೇ ಹೊರತು ಎಲ್ಲ ಕೈಗಾರಿಕೋದ್ಯಮಿಗಳಿಗೆ, ಬಂಡವಾಳಶಾಹಿಗಳಿಗೆಲ್ಲ ಕೊಡ್ತೀವಿ ಅಂತ ಉದ್ದೇಶ. ಇವ್ರ ಕಾಲದಲ್ಲಿ ಏನು ಮಾಡಲಿಲ್ಲ. 600 ಭರವಸೆಗಳನ್ನು ಕೊಟ್ಟಿದ್ರು. ನಾಟ್ ಇವನ್ 60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಆಗಲಿಲ್ಲ ಇವರು ಜೊತೆಗೆ. Not even 10% of the promises they have made in their manifesto to the people of Karnataka. ಅವ್ರು ನಮಗೆ ಪಾಠ ಹೇಳ್ಕೊಡಕ್ಕೆ ಹೋಗ್ತಾರೆ. ಅದಕ್ಕೆ ಕೆಲವು ಮಾಧ್ಯಮದವರು ಕೈ ಜೋಡಿಸ್ತಾರೆ. ಮಾಡಲಿಲ್ಲ. ಅದನ್ನ ಎಷ್ಟು ಸಾರಿ ಚರ್ಚೆ ಮಾಡಿದ್ರು? ಏನ್ ಬೆಳಿಗ್ಗೆ ಸಾಯಂಕಾಲದಲ್ಲಿ ಚರ್ಚೆ, ಗೃಹಲಕ್ಷ್ಮಿ ಬಗ್ಗೆ, ಗೃಹಜ್ಯೋತಿ ಬಗ್ಗೆ ಚರ್ಚೆ. ನಮ್ಮ ಉದ್ದೇಶ, ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ಎಲ್ಲ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಜಾತಿಯ ಬಡವರು, ಎಲ್ಲ ಜಾತಿಯ, ಎಲ್ಲ ಧರ್ಮದ ಬಡವರು, ನಮಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೆ, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರಿಗೆ ಈ ಸರ್ಕಾರ ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ನಾವು ಹೇಳಲಿಕ್ಕೆ ಬಯಸ್ತೇನೆ. ಇದರಿಂದ ಬೇಲಿ ಮಾತುಗಳಿಂದ ನಾವು ವಿಚಲಿತರಾಗಲ್ಲ. ಗೇಲಿ ಮಾತುಗಳಿಂದ ವಿಚಲಿತರಾಗಲ್ಲ. ನಾವು ಹಿಂದೆ ನುಡಿದಂತೆ ನಡೆದಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಹಿಂದೆ 2003ರಿಂದ 2018ರವರೆಗೆ ಇದ್ದಾಗ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಈಗಲೂ ಎಷ್ಟು ಏನೇ ಗೇಲಿಗಳನ್ನು ಮಾಡಿದ್ರು ಕೂಡ ಕೆಲವರು ಹೇಳಿದ್ರು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಕೊಡಕ್ಕಾಗಲ್ಲ. ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನಿವತ್ತು ಹೇಳ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತೇನೆ, ಈ ರಾಜ್ಯದ ಹಣಕಾಸಿನ ಮಂತ್ರಿಯಾಗಿ ಹೇಳ್ತೇನೆ, ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಎಷ್ಟೇ ಕಷ್ಟ ಬರಲಿ 5 ಗ್ಯಾರಂಟಿಗಳನ್ನ ಈಡೇರಿಸೇ ತೀರ್ತೀವಿ ಅಂತಕ್ಕಂಥ
ಕೊಟ್ಟ ಮಾತಿನಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ಕೊಡುವಾಗ ಯೋಚನೆ ಮಾಡಿಲ್ಲ, ಯೋಚನೆ ಮಾಡಿದೆ ನೋಡಿ. ಯಾಕಂದ್ರೆ ಈಗಾಗಲೇ ಬಜೆಟ್ ಮಂಡಿಸ್ಬಿಟ್ಟಿದ್ದಾರೆ, ಸದ್ದೂಗಿಸ್ಬೇಕು. ಎಲ್ಲ ಈ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟರೆ ಇಡೀ ಒಂದು ವರ್ಷಕ್ಕೆ ತಗತಕ್ಕಂಥ ವೆಚ್ಚ ಸುಮಾರು 59,000 ಕೋಟಿ ರೂಪಾಯಿ. 59,000. ಈಗಾಗಲೇ ಏಪ್ರಿಲ್ ಮೇ ತಿಂಗಳ ಮುಗಿದಿದೆ. ಜುಲೈನಿಂದ 2 ಪ್ರೋಗ್ರಾಮ್ಗಳು, 2 ಗ್ಯಾರಂಟಿಗಳು ಚಾಲ್ತಿ ಆಯ್ತವೆ. ಗೃಹ ಲಕ್ಷ್ಮಿ ಕಾರ್ಯಕ್ರಮ ಮೋಸ್ಟ್ ಲೈಕ್ಲಿ ಆಗಸ್ಟ್ 14ರಿಂದ ಜಾರಿ ಆಗ್ತದೆ. ಎಲ್ಲ ಕಾರ್ಯಕ್ರಮಗಳು ಈ ತಿಂಗಳುಗಳನ್ನ ಕಳೆದರೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಹಣ more than 40,000 crores. More than 40,000 crores. ಇದು ಎಷ್ಟು ಹಣ ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಯಾವ ಜನರಿಗೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾನು 7 kg ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದೆ, ನನ್ನ ಸರ್ಕಾರ ಇದೆ 5 kg ಮಾಡಿದೆ. ನಾನು ಕೇಳಿದೆ, ಯಾಕ್ರಿ 5 kg ಮಾಡಿದ್ರಿ ಅಂತ. ಅವ್ರು ಹೇಳಿದ್ರು, ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೋಸ್ಕರ ಮಾಡಲಿಲ್ಲ. ಹೇಳಿದೆ, ನೀವು ಬಿಟ್ಟು ಹೋಗ್ರಪ್ಪ, ನಾವು ಬಂದು ಮಾಡ್ತೀವಿ ಮಾಡಿದ್ವಿ. ಬಿಟ್ಟು ಹೋಗಿ ಮಾಡೋಣ. ಈಗ ನಾವು ಭರವಸೆ ಕೊಟ್ಟಿದ್ದು 10 kg ಆಹಾರ ಧಾನ್ಯವನ್ನ ಕೊಡ್ತೇವೆ BPL ಮತ್ತು ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ. ಇದಕ್ಕೆ ಸುಮಾರು 10,100 ಕೋಟಿ ರೂಪಾಯಿ ಖರ್ಚಾಗುತ್ತೆ. 10,100 ಕೋಟಿ. ಆದರೂ ಬಡವರು 2 ಹೊತ್ತು ಊಟ ಮಾಡಲೇಬೇಕು, ಯಾರು ಹಸಿದು ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಲೇಬೇಕು. ಶ್ರೀಮಂತರು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಲ್ತು. ಯಾರು ಹಸುವಿನಿಂದ ಇರ್ತಾರಲ್ಲ ಅವ್ರಿಗೆ ಹಸುವಿನ ಕಷ್ಟ ಗೊತ್ತಿರ್ತದೆ. ಯಾರು ಒಂದು ಊಟ ಮಾಡದೇ ಇರ್ತಾರಲ್ಲ ಅವ್ರಿಗೆ ಹಸುವು ಏನು, ಹಸುವಿನಿಂದ ಆಗ್ತಕ್ಕಂಥ ಪರಿಣಾಮ ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗ್ತದೆ. ಹೊಟ್ಟೆ ತುಂಬಿಸ್ಕೊಂಡು ಅಜೀರ್ಣ ಮಾಡ್ಕೊತಲ್ಲ ಅವ್ರಿಗೆ ಗೊತ್ತಾಗ್ತದೆ. ಆದ್ರಿಂದ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತೀವಿ. ಹೆಣ್ಮಕ್ಳು ಹೆಣ್ಮಕ್ಳು ಇವತ್ತಿನಿಂದ 1 ಗಂಟೆಯಿಂದ ಫ್ರೀಯಾಗಿ ಎಲ್ಲ ವೇಗದೂತ ಬಸ್ಗಳನ್ನು ಕೂಡ ಸೇರಿ ಫ್ರೀಯಾಗಿ ಅವ್ರಿಗೆ ಈಗ ನಿಮ್ಗೆ 0 ಬಿಲ್ ಲೆಕ್ಕಕ್ಕೋಸ್ಕರ ಯಾವುದೇ ಇದನ್ನ ನೀವು ಮಾಡಲ್ಲ. ಇದನ್ನ ಅಪ್ರಿಶಿಯೇಟ್ ಮಾಡಬೇಕು. ಅದು ಸ್ಮಾರ್ಟ್ ಕಾರ್ಡ್ಗಳನ್ನು ಕೂಡ ಫ್ರೀ
ಫ್ರೀಯಾಗಿ ಕೊಡ್ತೀವಿ ಎಲ್ಲರಿಗೂ ಕೂಡ, ಎಲ್ಲ ಮಹಿಳೆಯರಿಗೂ. ವಿದ್ಯಾರ್ಥಿಗಳಿಗೂ ಕೂಡ, ಯಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ ಅವ್ರಿಗೂ ಕೂಡ ಫ್ರೀ. ಎಲ್ರಿಗೂ ಶಿಕ್ಷಣ ಸಿಗ್ಬೇಕಲ್ಲ, ಎಲ್ರಿಗೂ ಬದುಕತಕ್ಕಂಥ ಹಕ್ಕುಗಳು ಇರ್ಬೇಕಲ್ಲ, ಎಲ್ರಿಗೂ ಸಮಾನ ಅವಕಾಶಗಳಿರ್ಬೇಕಲ್ಲ. ಅದು ಉದ್ದೇಶ, ಸರ್ಕಾರದ ಉದ್ದೇಶ ನಿಮಗೆ ಶಕ್ತಿ ತುಂಬುವ ಕಾರಣಕ್ಕೋಸ್ಕರವಾಗಿ ಫ್ರೀ. ಅದಕ್ಕೊಂದು ಕೊಂಕಾಣ, ಲಘುವಾಗಿ ಮಾತಾಡೋದು. ಆಮೇಲೆ ಈ ಯೋಜನೆಗಳಲ್ಲಿ ಯಾರು ಮಧ್ಯವರ್ತಿಗಳಿಲ್ಲ, ಯಾರು ಮಧ್ಯವರ್ತಿಗಳಿಲ್ಲ, ನೇರವಾಗಿ ಮಧ್ಯವರ್ತಿಗಳಿಲ್ಲ. ಯಾರು ಮಾತಾಡೋದು ಗೊತ್ತ? ನಮ್ಮ ಮೇಲೆ ರೈತರ ಸಾಲ ಮನ್ನಾ ಮಾಡದೇನೆ ಬಂಡವಾಳಶಾಹಿಗಳು, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು 12 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರಲ್ಲ, ಅವ್ರು ಮಾತಾಡೋದು. ಆಮೇಲೆ ಇನ್ನೊಂದು ತಿಳ್ಕೋಬೇಕು, ಶ್ರೀಮಂತರ ಜೇಬಿನಲ್ಲಿ ದುಡ್ಡಿದ್ರೆ ಅದು ಹೆಚ್ಚು ಉಪಯೋಗ ಆಗಲ್ಲ, ಬಡವರ ಜೇಬಿನಲ್ಲಿ ದುಡ್ಡಿದ್ರೆ ಅದು ಹೆಚ್ಚು ಉಪಯೋಗ ಆಗ್ತದೆ. ಬಡವರ ಜೇಬಿನಲ್ಲಿ ದುಡ್ಡಿಡದೆ ನಮ್ಮ ಕೆಲಸ, ಸರ್ಕಾರದ ಕೆಲಸ, ಕಾಂಗ್ರೆಸ್ ಸರ್ಕಾರದ ಕೆಲಸ. ಶ್ರೀಮಂತರ ಜೀವಕ್ಕೆ ದುಡ್ಡಿಡೋದಲ್ಲ, ಬಡವರ ಜೇಬಿನಲ್ಲಿ ದುಡ್ಡಿಡತಕ್ಕಂಥ ಕೆಲಸ. ಇದನ್ನ ಈ 5 ಗ್ಯಾರಂಟಿಗಳ ಮೂಲಕ ನಾವು ಮಾಡ್ತೇವೆ. 5 ಗ್ಯಾರಂಟಿಗಳ ಮೂಲಕ ನಾವು ಮಾಡ್ತೀವಿ, ನಾವು ಮಾಡೇ ತೀರ್ತೀವಿ. ಅಷ್ಟೇ ಅಲ್ಲ, 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡತಕ್ಕಂಥದ್ದು 100% ಗ್ಯಾರಂಟಿ. ಇವತ್ತು ಶಕ್ತಿ ಯೋಜನೆ, ಇದನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ನೆರವೇರಿಸಿದ್ದೇವೆ. ಇವತ್ತಿನಿಂದ ಎಲ್ಲ ಮಹಿಳೆಯರು ಕೂಡ, ಇದು ಕರ್ನಾಟಕದ ವ್ಯಾಪ್ತಿನಲ್ಲಿ, ಅದು ಬೇರೆ ಇನ್ನು ಬೇರೆ ರಾಜ್ಯಕ್ಕೆ ಹೋದಾಗೆಲ್ಲ ಕೇಳಕ್ ಹೋಗ್ಬಾರ್ದು. ಕರ್ನಾಟಕದ ಒಳಗಡೆ ವಿತಿನ್ ಕರ್ನಾಟಕ. ನಾವು ಯಾರೋ ಇಲ್ಲಿ KSRTC ಬಸ್ ಸ್ಟ್ಯಾಂಡ್ ಇಂದ ನಾವು ಇದಕ್ಕೆ ಹೋಗ್ತೀವಿ, ತಿರುಪತಿ ಹೋಗ್ತೀವಿ ಅಂದ್ರೆ ಇಲ್ಲ, ಇನ್ಯಾವುದು ಮಹಾರಾಷ್ಟ್ರಕ್ಕೆ ಹೋಗ್ತೀವಿ ಅಂತೀವಿ, ಮಂತ್ರಾಲಯಕ್ಕೆ ಹೋಗ್ತೀವಿ. ಮಂತ್ರಾಲಯಕ್ಕೆ ನಾನು ಹೋಗಿಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಏನೇ ಆಗಲಿ, ಈ ಎಲ್ಲ ಕಾರ್ಯಕ್ರಮಗಳು ಯಾರು ಅವಕಾಶಗಳು ವಂಚಿತರಾಗಿದ್ದಾರೆ, ಶೋಷಣೆಗೊಳಪಟ್ಟಿದ್ದಾರೆ, ಆ ಜನರಿಗೆ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೇವೆ. ಇದನ್ನ ಮತ್ತೊಮ್ಮೆ ಹೇಳ್ತೇನೆ, ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ಇದು ಇಡೀ ರಾಜ್ಯದಲ್ಲಿ ಎಲ್ಲ ಅಸೆಂಬ್ಲಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಈ ಕಾರ್ಯಕ್ರಮ ಜಾರಿ ಆಗ್ತಾ ಇದೆ. ಇವತ್ತಿನಿಂದ ಇಡೀ ಕರ್ನಾಟಕದಲ್ಲಿ ಜಾರಿ ಬರ್ತದೆ. ಸರ್ಕಾರಿ ಬಸ್ಗಳಲ್ಲಿ, ವೇಗದೂತ ಬಸ್ಗಳಲ್ಲಿ ಎಲ್ರಿಗೂ ಫ್ರೀ ಪ್ರಯಾಣ, ಉಚಿತ ಪ್ರಯಾಣ. ಇಷ್ಟನ್ನೇಳಿ ಎಲ್ಲ ಮಹಿಳೆಯರಿಗೆ ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರೂ
ಸರ್, ಇವತ್ತು ಶಕ್ತಿ ಯೋಜನೆ ಜಾರಿಗೊಳಿಸಲಾಗಿದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ನಾವು ಬೀದರ್ ಜಿಲ್ಲೆಯಿಂದ ಒಂದು ಕರ್ನಾಟಕದ ರಾಜ್ಯದಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಏನು 5 ಯೋಜನೆ ಕೊಟ್ಟಿದ್ದರು, 5 ಯೋಜನೆಯಲ್ಲಿ ಮೊದಲನೇ ಯೋಜನೆಯನ್ನು ಏನು ಬಸ್ ಫ್ರೀ ಇವತ್ತು ಬಿಡುಗಡೆಯನ್ನು ಮಾಡ್ತಾಯಿದ್ದಾರೆ. ಭಾಳ ಒಂದು ಸಂತೋಷವಾದ ಒಂದು ಸುದ್ದಿವಾಗಿದೆ. ಇಲ್ಲಿವರೆಗೂ ಅನೇಕ ಕಾರ್ಯಕ್ರಮ ನೋಡಿರ್ಬೋದು, ಅನೇಕ ಕಾರ್ಯಕ್ರಮ ಮಾಡಿರ್ಬೋದು, ಆದರೆ ಇಂಥ ಒಂದು ಕಾರ್ಯಕ್ರಮ ಎಲ್ಲೂ ಯಾವುದೇ ರಾಜ್ಯದಲ್ಲಿ ಆಗಿಲ್ಲ. ಇದು ಮೊದಲನೇ ಬಾರಿ ನಮ್ಮ ರಾಜ್ಯದಲ್ಲಿ ಆಗ್ತಿದೆ. ಭಾಳ ಸಂತೋಷ ಪಡ್ತಾಯಿದ್ದೀವಿ ಸರ್. ಬರೀ ಹೆಣ್ಮಕ್ಳಿಗೆ ಉಚಿತ ಅಂತ ಇದ್ದಾರೆ, ಇದ್ರ ಬಗ್ಗೆ ಗಂಡು ಮಕ್ಕಳಿಗೆ ಏನು ನಿರಾಸೆ ಆಗಿಲ್ಲ ಅಲ್ವಾ ಸರ್? ನಿರಾಸೆ ಅಂತ ಏನಿಲ್ಲ ಸರ್. ಗಂಡು ಮಕ್ಕಳಿಗೂ ಕೂಡ ಎಜುಕೇಷನ್, ಹೆಣ್ಣು ಗಂಡು ಅಂತ ಏನಿಲ್ಲ, ಎಜುಕೇಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದ್ರೆ ಒಂದು ಸ್ಕಾಲರ್ಶಿಪ್ ಮುಖಾಂತರವಾಗಿ ಹಾಗೂ ಒಂದು ತಿಂಗಳ ಅವ್ರೇನು ಬೇಡಿಕೆ ಇದೆ ಆ ತಿಂಗಳ ಪ್ರಕಾರವಾಗಿ ಕೂಡ ವಿದ್ಯಾರ್ಥಿಗಳಿಗೆ ಅವರು ಕೂಡ ಸಹಾಯ ಮಾಡ್ತಾಯಿದ್ದಾರೆ ಸರ್. ಇದರಿಂದ ಜನರಿಗೆ ತುಂಬ ಅನುಕೂಲ ಆಗಿದೆ ಅಲ್ವಾ ಸರ್? ತುಂಬ ಅನುಕೂಲವಾಗಿದೆ ಸರ್. ನಮಗೆ ಹೆಮ್ಮೆಯಾಗಿದೆ ಸರ್. ನೀವು ಯುವಕರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಎಲ್ಲ ಯುವಕರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇಂಥ ನಮ್ಮ ಹಿಂದೂ ವರ್ಗದ ನಾಯಕರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇಡೀ ಇವತ್ತಲ್ಲ ಮುಂದೆಯೂ ಕೂಡ ಗೆದ್ದು ಬರ್ತಾರೆ. ನಮ್ಮ ಯುವಕರಿಗೆ ಮತ್ತು ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಕೂಡ ಬೆಂಬಲ ಆಗಿರ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಗೊತ್ತಾಗಿದೆ ವಿಷಯ, ತುಂಬ ಸಂತೋಷ. ನಾವು ಬರುವಾಗ ದುಡ್ಡು ಕೊಟ್ಟು ಬಂದಿದ್ದೀವಿ, ಈಗ ಹೋಗ್ತಾ ಇರೋದು ಉಚಿತವಾಗಿರೋದ್ರಿಂದ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ಮಹಿಳೆಯರಿಗೆ ಈ ಒಂದು ವಾಹನದಲ್ಲಿ ಒಳ್ಳೆ ಕೆಲಸಕ್ಕೆ ಹೋಗೋದಾಗಲಿ, ಜಾಬಿಗೆ ಹೋಗೋದಾಗಲಿ, ಹೋಗೋದು ಬರೋದಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತಾರೆ. ತುಂಬ ಸಂತೋಷ. ಧನ್ಯವಾದ. ಬರೋ ಟೈಮಲ್ಲಿ ಬಸ್ಸಲ್ಲಿ ಟಿಕೆಟ್ ಕೊಟ್ಟು ಬಂದ್ರಲ್ಲ, ಟಿಕೆಟ್ ಗೊತ್ತಾಯ್ತಾ ನಿಮಗೆ ಬಸ್ಸು ಉಚಿತ ಆಗಿದೆ ಅಂತ ಇವತ್ತು? ಗೊತ್ತಾಗೈತ್ರಿ, ಆದರೆ 1 ಗಂಟೆಯಿಂದ ಅಂತ ಹೇಳಿದ್ದಾರೆ. ಬರುವಾಗ ಟಿಕೆಟ್ ಕೊಟ್ಟು ಬಂದೇವ್ರಿ, ಹೋಗುವಾಗ ಫ್ರೀ ಹೋಗ್ತೇವ್ರಿ. ಎಷ್ಟು ಸಂತೋಷ ಆಗ್ತಾಯಿದೆ ನಿಮಗೆ? ಸಂತೋಷ ಆಗ್ತಾ ಇದೆ ನಮ್ಗೆ. ಲೇಡೀಸ್ಗೆ ಬಸ್ ಚಾರ್ಜ್ ಫ್ರೀ ಮಾಡ್ಯಾರ. ಮತ್ತು ನಮ್ಗೆ ದೂರಿಂದ ಬರ್ತೀವ್ರಿ, ನಮ್ಗೆ ಜರ್ನಿ ಟಿಕೆಟ್ ಬಸ್ ಚಾರ್ಜ್ ಜಾಸ್ತಿ ಇರುತ್ತೆ ರೀ. ನಮ್ಗೇನೋ ಒಂಥರ ಸಂತೋಷ ಆಗೈತೆ.